ಮಾಸ್ತರ ಯಾರ ಜೋಡಿ ಮಾತಾಡಕತ್ತ ನೋಡು ಮೊದಲು ನಿನಗೆ ತರ್ಕಿರಿ ತಲೆಯಾಗಿರ್ಬೇಕು ಮೊದಲ. ಇಲ್ಲ ನೀನು ಮಾತಾಡುವ ತಾಕತ್ತ ಇತ್ತಂದ್ರ ಯಾವ್ದು ವಿಷಯ ಹಿಡಿತಿ ಹಿಡಿ. ನೀ ಹಿಡಿದಕ್ಕಿಂತ ಸದಾಶಿವ ಮುತ್ಯಾನ ಆಶೀರ್ವಾದದಿಂದ ಇಲ್ಲಿ ಗೂಳಿ ಮುತ್ಯಾನ ಆಶೀರ್ವಾದ ನನ್ನ ಮ್ಯಾಲ ಇತ್ತಂದ್ರ ಹೆಚ್ಚು ಮಾಡೇ ಮಂಗಳಾರತಿ ಮಾಡ್ತೀನಿ. ತಲೆಯಾಗಿಟ್ಕೊಂಡು ಮಾತಾಡಿ ತಲೆಯಾಗಿಟ್ಕೊಂಡು ಮಾತಾಡ ಅಲ್ಲಿ ತಕ ಇವತ್ತೇನು ಆ ಮಾಸ್ತರನ ಗಡಿಗೆ ಎಷ್ಟು ಸುಟ್ಟದೈತೆ ತಿಳಿಬೇಕು. ಇವತ್ತು ನಂದು ಎಷ್ಟು ಸುಟ್ಟದನು ಈ ತುಂಗಳು ಊರಾಗ. ಹೌದು, ಒಂದ್ ವೇಳೆ ತಪ್ಪು ಮಾತಾಡೋದು ಗಂಗಾ ಹಿಡಿದು ಮಾಡಂಗ್ ಮಾಡ್ತಾರ. ತಲೆಯಾಗಿ ಇಟ್ಕೋಬೇಕು ನಾವು ನೀವೆಲ್ಲ. ಬಬಲಾದಿ ಸದಾಶಿವ ಮುತ್ಯ ಬಬಲೇಶ್ವರ ತಾಲೂಕು ಶೇಗುಣಿಸಿಗೆ ಹೋಗಿಲ್ಲ ಅಂತೇಳಿ ನಂದು ವಾದ. ಮತ್ತೆ ಶೇಗುಣಿಸಿಪ್ಪ ಬೆಳಗಾವಿ ಜಿಲ್ಲಾ ಹತ್ತನೇ ತಾಲೂಕು ತಮ್ಮದಂಡಿಗೆ ಹೋಗಿ ಯಾರು ಪಂಚಾಲ ಬಡಿಗರ ಶೇಗುಣಿಸಿ ಗ್ರಾಮಕ್ಕೆ ಹೋಗಿ ಪಂಚಾಲ ಬಡಿಗರ ಮನೆಗೆ ಹೋಗಿ ಬೆಂಕಿ ಹಚ್ಚಾರತ್ತೆ. ಈ ಕೂಡಿದ ಸಭದಾಗ ಸಿದ್ಧ ಮಾಡಿ ಮಂಗಳಾರತಿ ನಾ ಮಾಡ್ತಾನು. ಬಬಲೇಶ್ವರ ತಾಲೂಕಿಗೆ ಹೋಗಿ ನೀ ಮಂಗಳಾರತಿ ಮಾಡ್ಬೇಕು. ಯಾಕ್ರಿ? ಹೌದಪ್ಪ, ಹೌದು. ತಾವೆಲ್ಲರೂ ಕೂಡ ಬಹಳ ಭಕ್ತಿಪೂರ್ವಕವಾಗಿ ಸದಾಶಿವ ಮುತ್ಯ ಚಂದ್ರವತಾಯಿ ಜಾತ್ರೆಯನ್ನು ಹಮ್ಮಿಕೊಂಡು 2 ಕಲಾವಿದರನ್ನು ಇಲ್ಲಿ ಬರಮಾಡಿಕೊಂಡಿರಿ. ಹೌದಪ್ಪ, ಹೌದು. ಅವು ಯಾವ್ಯಾವ ಅಂತಕ್ಕಂಥ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಮಾತದ ಪುಣ್ಯಾತ್ಮರೇ. ಹೌದಪ್ಪ, ಇದ್ರಾಗ ಒಂದು ವಿಶೇಷ ಸೂಚನೆಯನ್ನು ಕೊಟ್ಟಿರಿ. ಹೌದಪ್ಪ. ಏನಿದು? ಮಾತಾ ಕಡಿಮೆ ಆಗ್ಬೇಕು. ಮಾತಾ ಕಡಿಮೆ ಆಗ್ಬೇಕಾಗ್ಯದ, ಹಾಡ ಜಾಸ್ತಿ ಆಗ್ಬೇಕಾಗ್ಯದ. ಹೌದಪ್ಪ. ನಿಮ್ಮಂತೆನೆ ನಾವು ನಡಿತೀವಿ. ಇನ್ನ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಬರ್ಲ. ನಮ್ಮ ಗುರು ಹಿರಿಯರು ಕೂಡಿಕೊಂಡು ಒಂದು ವಿಷಯ ನಿಟ್ಟಿದ್ರು. ಯಾವ್ದ್ರಿಪ್ಪ ಅದು ವಿಷಯ? ಒಂದು ಕಂಬಳಿ, ಇನ್ನೊಂದು ಕ್ಯಾವಿ. ಹೌದಪ್ಪ, ಹೌದು. ನನ್ನ ಪಾಳ್ಯದೊಳಗೆ ಬಂದು ನಾನು ಏನ್ ಹೇಳಿದೆ? ಏನ್ ಹೇಳಿದ್ರಿಪ್ಪ? ಕ್ಯಾವಿನೂ ನಮ್ಮದೇ ಅದ, ಹೌದು. ಕಂಬಳಿನೂ ನಮ್ಮದೇ ಐತಿ. ಕಂಬಳಿ ಮತ್ತು ಕ್ಯಾವಿ ವಿಷಯ ಮಾತಾಡುವಾಗ ಮಾತು ಹಿಡಿದು ಮಾತಾಡ್ಬೇಕಾದ್ರೆ ಸ್ವಲ್ಪ ಏರಾಪೇರಿ ಆಗ್ತಾರ. ದಯವಿಟ್ಟು ಈ ವಿಷಯನ್ನ ಬ್ಯಾಡ್ರಿ ಅಧ್ಯಯನ ನಾನು ವಿನಂತಿದ್ದೀನಿ. ಕೇಳ್ಕೊಳ್ಳೋದು ಮಾತ್ರ ಸತ್ಯದ. ಯಾಕ್ರಿ ಅದ? ಹೌದಲ್ರಿಪ್ಪ. ಕ್ಯಾಮಿಗೆ ಮತ್ತ ಕಂಬಳಿಗೆ ಭೇದ ಭಾವ ಮಾಡುವಂತ ಕೆಲಸ ಇವತ್ತಾಗಬಾರ್ದು ತಂದು ತಿಳ್ಕೊಂಡು ಅಜ್ಜಿಗಡೆ ಮಾಸ್ತರ್ ಬಂದ್ ನಾವ್ ಯಾನ್ ಶಾನೆ ಶಾನೆ ಅಂತ ಕುದುರೆ ಹೋಗಿ ಕಾತಿ ಆತಂತೇಳಿ. ಏನಂದ್ರಿಪ್ಪ ಅವರು? ಮಾಸ್ತರ್ ಬಂದ್ ಯಾನಂದಾವ್ ಇದನ್ನು ದಯವಿಟ್ಟು ಬ್ಯಾಡ್ರಿ, ಇದ್ರಾಗ ಭೇದ ಬರ್ತೈತಿ. ಓ ಮಾಸ್ತರ, ಯಾರ ಜೋಡಿ ಮಾತಾಡಕತ್ತ ನೋಡು ಮೊದಲು ನಿನಗೆ ತರ್ಕಿರಿ. ತಲೆಯಾಗಿರ್ಬೇಕು ಮೊದಲ. ಯಾರ ಜೋಡಿ ಮಾತಾಡಕತ್ತ ನೋಡು ಮೊದಲು ತರಕಿರ್ಬೇಕು. ಹೌದಪ್ಪ, ಹೌದ. ನಿನಗೂ ಮಾನ್ಯತೆಯನ್ನು ಕೊಟ್ಟಿನಿ, ನಿನಗೆ ಏನ್ ಹೇಳಕತ್ತೀನಿ ಈ ವಿಷಯ ಯಾಕೆ ನಾ ಹಿಂಗ ಮಾತಾಡಿ ನೋಡು ತಲೆಯಾಗಿಟ್ವ. ನಿಮ್ಮಕ್ಕಿಂತನೂ ಎಲ್ಲಾರ್ಕಿಂತನೂ ದೊಡ್ಡವರು ಕವನ ಗುಡ್ಡದ ಅಮರೇಶ್ವರ ಅಜ್ಜವ್ರು ಹೋದ ಹಾಡ್ಕಿ ಒಳಗೆ. ಹಿರಿಯರೊಳಗೆ ಪೂಜಾರಿ ಇಲ್ಲಿ ಬಂದು ಕೂತಾರ. ಹಾಡ್ಕಿ ಒಳಗೆ ದೊಡ್ಡವ್ರು ಇದ್ದ ಕೂಡಲೇ ಅವ್ರ ಜೋಡಿ ಕಾರ್ಯಕ್ರಮದಾಗ ಏನ್ ಹೇಳಿದವರು? ಭಂಡಾರ ವಿಭೂತಿ. ಅವನು ಕೂಡ ನಮ್ಮ ಭಕ್ತಿ ಪ್ರದಾಯಕವಾಗಿರ್ತಕ್ಕಂಥ ಮಾತುಗಳಿದಾವ. ಮತ್ತೆ ಇನ್ನು ಏನೋ ಕಂಬಳಿ ಮತ್ತು ಕ್ಯಾವಿನಿ ಇವು ನಮ್ಮ ಇದಾವ. ದಯವಿಟ್ಟು ಎಲ್ಲಿನೂ ವಿಷಯ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಂದ್ ವೇಳೆ ಇಟ್ಟು ನಾ ಮಾತಾಡಿದ್ರ ಕೂಡಿದ ಸಭದಾಗ ಕೈ ಎತ್ತಿ ನಮಗೂ ಕೂಡ ಹಾನಿ ತಗೊಂಡ್ರೆ ಪುಣ್ಯಾತ್ಮರಿ. ಇದು ನಮ್ಗೆ ಎಲ್ಲರಿಗೂ ನೆನಪಿರ್ಬೇಕು. ಎಲ್ಲರಿಗೂ ನೆನಪಿರ್ಬೇಕು. ಹೌದಿಪ್ಪ, ಹೌದು. ನೀವು ಬಂದ ಅವ್ರಿಗೆ ಭೇದ ಭಾವ ಮಾಡಂದಾರ, ಅದ್ರ ಹಂಗ ಮಾತಾಡಂತಾರ. ಜನರಿಗೆ ತಿಳಿಬೇಕಾದ್ರ ಒಂದ್ ಕೀಳು ಮಾಡಿ ಒಂದ್ ಏರ್ಸ್ಬೇಕಾಗ್ತದ. ಅವಾಗ ತಿಳಿತದ. ಯಾನ್ ತಿಳಿತದ ಮುಗಿಕ? ಇದು ಒಂದ ತಿಳಿದ ನಿನಗ. ನಾನೇ ಕೇಳ್ತೀನಿ ನಿನಗ. ಖರೆ ಆ ವಿಷಯ ಮಾತಾಡ್ಬಾರ್ದ ಸುಮ್ ಕೂತಿದ್ದ. ಹೌದಿಪ್ಪ, ಹೌದು. ಇಲ್ಲ ನೀನು ಮಾತಾಡುವ ತಾಕತ್ತ ಇತ್ತಂದ್ರ ಯಾವ್ದು ವಿಷಯ ಹಿಡಿತಿ ಹಿಡಿ. ನೀ ಹಿಡಿದಕ್ಕಿಂತ ಸದಾಶಿವ ಮುತ್ಯಾನ ಆಶೀರ್ವಾದದಿಂದ ಇಲ್ಲಿ ಗೂಳಿ ಮುತ್ಯಾನ ಆಶೀರ್ವಾದ ನನ್ನ ಮ್ಯಾಲ ಇತ್ತಂದ್ರ ಹೆಚ್ಚು ಮಾಡೇ ಮಂಗಳಾರತಿ ಮಾಡ್ತೀನಿ. ತಲೆಯಾಗಿಟ್ಕೊಂಡು ಮಾತಾಡಿ ತಲೆಯಾಗಿಟ್ಕೊಂಡು ಮಾತಾಡ. ಅಲ್ಲಿ ತಕ ಮಂಗಳಾರತಿ ಮಾಡ್ಬೋದು. ಅಲ್ಲಿ ತನ ಮಂಗಳಾರತಿ ಮಾಡಂಗಿಲ್ಲ. ಇದು ಒಂದು ಮಾತು. ಇದು ನನ್ನ ಮಾತ. ದಯವಿಟ್ಟು ನಾ ಏನ್ ಹೇಳಿ ಕೇಳ್ಕೊಂಡೆ? ಹೌದು. ಇದ್ರಾಗ ಭೇದ ಭಾವ ಆಗ್ತಾವ್ರಿ. ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಕೇಳ್ಕೊತೀನಿ ಅಂತೇಳಿ ತಾಯಿ ತಂದೆಗೆ ವಿನಂತಿ ಮಾಡಿ ವಿಷಯ ಬದಲಾಯಿಸಿರ್ತೀನಿ. ಹೌದಪ್ಪ, ಹೌದಾ. ಇದು ಒಂದಾಯ್ತು. ಇನ್ನು ನೀ ಮಾತಾಡಾಗ ಏನ್ ಮಾತಾಡಿದ್ವಿ? ಒಬ್ಬ ಹಿರಿಯ ಮನುಷ್ಯ ಬಂದ, ಸಾಕು ಬಿಡಪ್ಪ ತಾಯಿ ಕೊಡತ್ ಹೇಳಿದ್ರು. ಅವಾಗ ಹೇಳ್ತಾರಿಪ್ಪ ಇವರು. ಇವ ಅಂದ, ಹಗೆದನ ಜೋಳ ಬೇರೆ, ಜವಾರಿ ಜೋಳ ಬೇರೆ, ಮನ್ಯಾಗಿನ ಜೋಳ ಬೇರೆ, ಹೆಬರಡಿ ಜೋಳ ಬೇರೆ ಅಂತ. ಇವೆಲ್ಲ ಜೋಳ ಬೇರೆ ಅಂದ್ರೆ ತಿನ್ನು ಜೋಳ ಒಂದೇ ಅದ. ಜೋಳ ಇಲ್ಲಿ ಕೇಳಿ. ಹೌದು. ತಿನ್ನು ಜೋಳ ಒಂದೇ ಅದ. ಹೌದು.
ಕರೆ ಒಬ್ಬ ಮನುಷ್ಯ ಬ್ಯಾಡ ಅಂದ್ರ ಹಾ ಹಾ ಅದು ಒಂದು ಕರಿ ಕಾಳು ಇದ್ದಂಗ ಅಂತ ಹೇಳಿದ್ರು. ಹೌದಿಪ್ಪ ಹೌದು ಕರೆ ಅದು ದೈವದಾಗಿಂದ ಕೂಸನಲ್ಲ, ಹೌದು ಆ ದೈವದ ಮಗನಲ್ಲ. ಹೌದಾ ಈ ಕೂಡಿರ್ತಕ್ಕಂಥ ದೈವದಾಗ ಒಬ್ಬ ಬ್ಯಾಡ ಅಂದ ಬಳಿಕ ಅವನಿಗೆ ಕರಿ ಕಾಳತ್ತೆ ಅಂದ್ರೆ ಅವ್ರಿಗಿಂತ ಶಾನೆ ಆದ ನೀನು. ಏನು ಬಹಳ ದೊಡ್ಡ ಶನಿಯಾನು. ನಾ ವಿನಂತಿ ಕೇಳ್ಕೊಂಡು ಇವ್ರಿಗೆ ವಿಷಯ ಬದಲಾಗ್ತಾರ ಅಂತ ಹೇಳಿ ನಿಮ್ಗೆ ಯಾವ್ದು ಇಡ್ತೀರಿ ಇಡ್ರಿ ಅಂತ ಹೇಳಿ ನೀವು ಬಂದ ಇದು ಅದು ಕರಿ ಕಾಳ ಐತೆ ಅಂತ ಹೇಳಿ ಯಾರೋ ಅವ್ರು ಬ್ಯಾಡ ಅಂದವ್ರಿಗೆ. ಕರಿಕಾಳಿಂದ ಗೊತ್ತ ನಿಮ್ದ ಹಾ ಅದ್ರಾಗ ಬೆಳೆದ್ರಿ ನೀವು. ಯಾಕ ಹ್ಮ್ ವಿಷಯ ಹೌದು ಹಂಗಲ್ಲ, ವಿಷಯ ಅಶಬ್ದ ಆಗಬಾರ್ದು. ಅಶಬ್ದವಾಗಬಾರ್ದು. ಹೌದು ವಿಷಯ ಇರಬೇಕು. ಹೌದಿ ನಾ ಏನ್ ಬಹುಮಾನ ಕೊಟ್ಟಿನಿ, ನೀ ಏನ್ ಬಹುಮಾನ ತಗೊಳಕತ್ತೀವಿ ಅನ್ನೋದು. ಹೌದಿಪ್ಪ ಹೌದು ಬಂದ ಕೂಡಲೇ ಬಹಳ ಚಂದ ಮಾತಾಡಿ ಧರ್ಮ ಹೆಚ್ಚತ್ತೇಳಿ ವಿಷಯ ಹಿಡ್ಕೊಂಡದಿ. ಹೌದಲ್ಲಿಪ್ಪ ವಿಷಯ ಹಿಡ್ಕೊಂಡದಕ್ಕೆ ಕೆಲಸ ಕಡಿಮೆ ಮಾಡ್ಲಿಕ್ಕೆ ಹತ್ತೀರಿ. ಅದ್ರಾಗ ಕೆಲಸನ ಮಾಡಿಲ್ರಿ. ನಾ ಒಂದ್ ಮಾತಿನ ವಿಷಯ ನಂತರ ಮಾತಾಡ್ತೀನಿ. ಓಕೆ ಒಂದು ಕತೆ ಹೇಳಿದ್ರು. ಏನ್ ಹೇಳ್ಯಾರಿಪ್ಪ? ಬಬಲಾದಿ ಸದಾಶಿವ ಮುತ್ಯ. ಹೌದಾ ನಿಮ್ಗೆಲ್ಲರಿಗೂ ತರ್ಕಿರ್ಬೇಕ. ಹೌದು ಇವತ್ತಿನ ಆ ಮಾತ್ರ ಗಡಿಗೆಟ್ಟು ಸುಟ್ಟದೈತೆ ತಿಳಿಬೇಕು. ಇವತ್ತು ನಂದೆಟ್ಟು ಸುಟ್ಟದನು ಈ ತುಂಗುಳು ಊರಾಗ. ಹೌದು ಒಂದ್ ವೇಳೆ ತಪ್ಪು ಮಾತಾಡಿದ್ರೆ ಗಂಗಾ ಹಿಡಿದು ಮಾಡಂಗ್ ಮಾಡ್ತಾರ ತಲೆಯಾಗಿ ಇಟ್ಕೋಬೇಕು ನಾವು ನೀವೆಲ್ಲ. ಹೌದಲ್ರಿಪ್ಪ ಮೊದ್ಲ ತುಂಗಳು ಗುಡ್ಡ ಅಂತಾರೆ ಇದಕ್ಕೆ. ಹಾ ಹೌದು ಇದು ತುಂಗುಳು ಗುಡ್ದಾಗಿನ ನಂತ ಏನಾದ್ರು ಗಂಗಾದೇವಿ ಸಿಕ್ಕಿಲ್ಲ ತನಕ ಗೊತ್ತಾಗ ತುಂಗುಳು ಗುಡ್ಡನ ಹಿಂಗೆ ಬೆಳಿಲಾಕ ಹತ್ತೈತಿ. ಹೌದಪ್ಪ ಹೌದು ಯಾಕ್ರಿ ಹ್ಮ್ ತುಂಗುಳು ಗುಡ್ದಾಗಿನ ನಂತ ಏನ ಗಂಗಾವ ಸಿಕ್ಕಿಲ್ಲ. ಹೌದಾ ಮತ್ತೆ ನಿನಗೇನು ಸಿಗ್ತೈತಿ ಹಾ ವಿಷಯ ಹೌದು ಬಬಲಾದಿ ಸದಾಶಿವ ಮುತ್ಯ ಬಬಲೇಶ್ವರ ತಾಲೂಕ ಶೇಗುಣಸಿ ಗ್ರಾಮಕ್ಕೆ ಹೋಗ್ಯಾರ ಹೇಳ್ಯಾರ್ರಿ. ಹೇಳ್ರಿ ಇದಕ್ಕ ಹೇಳ್ಯಾರತ್ತ ಹೌದು ಭಕ್ತರ ಮನೆಗೆ ಹೋದ್ರತ್ತ ಹ್ಮ್ ಸದಾಶಿವ ಮುತ್ಯ ಶಾಪ ಕೊಟ್ಟ ಉಗಾದಿ ಅಮಾವಾಸ್ಯೆ ಸೂರಿ ಹತ್ತದಂತ ಹೇಳ್ಯಾರ. ಬಡಿಗಾನ ಮನಿಗೆ ಬಡಿಗಾನ ಮನೆಗೆ ಹೌದು ಅರಿಕೇರಿಗೊಂಡದ ಸಿದ್ದಪ್ಪ ಮುತ್ಯ ಬಂದ ಮಳೆ ಆಗ್ತೈತಿ ಅಂತ ಹೇಳಿ ಅವ್ರು ಹೇಳಿ ಹೋದ್ರತ್ತ. ಹೌದಿಪ್ಪ ಹೌದು ಹೇಳ್ಯಾರ. ನಾನು ಇಲ್ಲೇ ಕೇಳ್ತೀನಿ, ಎಷ್ಟು ಶಾನೆ ಆದಿ ಎಷ್ಟಿಲ್ಲ. ಏನ್ ಕೇಳ್ಬೇಕತ್ತೀರಿಪ್ಪ? ಬಬಲಾದಿ ಸದಾಶಿವ ಮುತ್ಯ ಬಬಲೇಶ್ವರ ತಾಲೂಕು ಶೇಗುಣಿಸಿಗೆ ಹೋಗಿಲ್ಲ ಅಂತೇಳಿ ನನ್ನ ವಾದ. ಮತ್ತೆ ಶೇಗುಣಿಸಿಪ್ಪ ಬೆಳಗಾವಿ ಜಿಲ್ಲಾ ಹತ್ತನೇ ತಾಲೂಕು ತಮ್ಮದಡ್ಡಿಗೆ ಹೋಗಿ ಯಾರು ಯಾರು ಪಂಚಾಳ ಬಡಿಗರ ಶೇಗುಣಿಸಿ ಗ್ರಾಮಕ್ಕೆ ಹೋಗಿ ಪಂಚಾಳ ಬಡಿಗರ ಮನೆಗೆ ಹೋಗಿ ಬೆಂಕಿ ಹಚ್ಚಾನಂತೆ ಈ ಕೂಡಿದ ಸಭದಾಗ ಸಿದ್ಧ ಮಾಡಿ ಮಂಗಳಾರತಿ ನಾ ಮಾಡ್ತಾನು. ಬಬಲೇಶ್ವರ ತಾಲೂಕು ಹೋಗ್ಯಾನಂತ ನೀ ಮಂಗಳಾರತಿ ಮಾಡ್ಬೇಕು. ಯಾಕ್ರಿ? ಹೌದಪ್ಪ ಹೌದು. ಯಾಕ್ರಿ ನಮ್ಮ ಹಿರಿಯರು ಕೇಳ್ಬೇಕಲ್ಲ. ಹತ್ತನೇ ತಾಲೂಕು ಶೇಗುಣಿಸಿ ಮುದುಕೆ ಅದ ಈ ಬಬಲೇಶ್ವರ ಶೇಗುಣಿಸೇನು? ನೀಗ ಇಲ್ಲೇ ಕೊಂಡ್ರಿ ಬೆಳಗಾವ ಜಿಲ್ಲಾ ಹತ್ತನೇ ತಾಲೂಕು ತಮ್ಮದಡ್ಡಿ ಹತ್ರ ಶೇಗುಣಿಸಿ ಗ್ರಾಮಕ್ಕ ಹೌದಪ್ಪ ಹೌದು ಪಂಚಾಳ ಬಡಿಗಾರ ಮನೆಗೆ ಸದಾಶಿವ ಮುತ್ಯ ಹೋಗ್ಯಾನ. ಹೌದಾ ಇದು ನನ್ನ ವಾದ. ಹೌದಿಪ್ಪ ಹೌದು. ಬಬಲೇಶ್ವರ ತಾಲೂಕು ಶೇಗುಣಿಸಿಯಾಗ ತೋರ್ಸೋದು ಇದು ನಿನ್ನ ಕರ್ತವ್ಯದ. ಮುಂದಿನ ಸಂಧಿ ಕೂತ್ರಿ. ಓ ಇದು ಮುಂದಿನ ಸಂಧಿಗೆ ಹೇಳಬೇಕು. ಹೌದು ಎಷ್ಟು ಶಾನೆ ಅನ್ನೋದು ಗೊತ್ತಾಕದ ನಮಗೆ. ಎಷ್ಟು ಶಾನೆ ಅನ್ನೋದು ಇದ್ರಾಗ ತಿಳಿತದ. ಹೌದಪ್ಪ ಹೌದು. ಇನ್ನು ನಾವೊಂದು ಪ್ರಶ್ನೆ ಕೇಳ್ತೀನಿ. ಏನ್ ಕೇಳ್ಬೇಕತ್ತೀರಿಪ್ಪ? ಯೋಗಿನಾಳ ಅಮೋಘಸಿದ್ದು ಕೈಲಾಸ ಬಿಟ್ಟು ಮರ್ತಕ್ಕೆ ಬರುವಾಗ ಹೌದು ಮಳಿ ಕೀಲು ಬೆಳಿ ಕೀಲು ಬಡವುಗ ಭಾಗ್ಯ ಬಂದಿಗೆ ತೊಟ್ಟಲು ಹೋಮದ ಕಂಬಳಿ ನೇಮದ ಬೆತ್ತ ಬಂಡ ಚೀಲ ಪರಸ ಬಟ್ಲು ನಂದಿನ ಮುಂದೆ ಹಿಂದೆ ತಂದಿನ ಮಾಡ್ಕೊಂಡು ಬಂದ. ಹೌದು ಬರುವಾಗ ಏನು ಆಕಳ ಕರು ಏನು ನಂದಿನ ಕರ್ಕೊಂಡು ಬಂದ. ಹೌದಿಪ್ಪ ಹೌದು. ನಾ ಇಲ್ಲೇ ಕೇಳ್ತೀನಿ, ಏನಿಪ್ಪ ಬರುವಂತ ಸಂದರ್ಭದಾಗ ನಂದಿ ಅಂದ್ರೆ ಎತ್ತ ಆ ನಂದಿನ ಕರ್ಕೊಂಡು ಬರುವಂತ ಸಂದರ್ಭದಾಗ ಎತ್ತಿಗೆ ಶೃಂಗಾರ ಮಾಡ್ಯಾರ. ಕೋಡಿಗೆ ಕೊಂಬನ್ ಹಾಕ್ಯಾರ, ಕಾಲಾಗಿ ಬಿರದಾಗ ಕಟ್ಟ್ಯಾರ, ಮೈ ಮೇಲೆಲ್ಲ ದೂಲ ಹಾಕ್ಯಾರ. ಬರುವತ್ನಾಗ ಒಬ್ಬಕ್ಕೆ ಹೆಣ್ಣು ಮಗಳ ಆರತಿ ಬೆಳಗಾಳ. ಆರತಿ ಮಾಡಿದಕ್ಕೆ ಹೆಸರೇನು ಸದ್ಯ ಹಾಕಿದ ಗುರುತು ಎಲ್ಲೈತಿ. ಮತ್ತೆ ಕೋಡಿಗೆ ಕೊಂಬನ್ ಹಾಕಿದವ್ರು ಯಾರು, ದೂಲ ಮಾಡಿದವ್ರು ಯಾರು, ನಂದಿ ಕಾಲಾಗಿ ಬಿರದಾಗ ಕಟ್ಟಿದವ್ರು ಯಾರು? ಮುಂದಿನ ಸಂಧಿಗೆ ಕೂತ್ರಿ ಇಲ್ಲಿ ನಾವು ಗೀಸ್ತೇವೆ. ಅಂದ್ರೆ ವಿಷಯ ಹೇಳುದದು ಹೇಳಲ್ರಿಪ್ಪ. ಯಾಕೆ ಕೇಳು, ಇದು ನಿಮಗೆ ಪ್ರಶ್ನೆ ಬರ್ತಿತ್ತಂದ್ರ ಬರ್ತೈತಂತ ಹೇಳಿ, ಇಲ್ಲಂದ್ರೆ ಇಲ್ಲ ಹೇಳ್ರಿ. ನಮಗೆ ಬರುದಿಲ್ಲ ಅಂತ ಹೇಳ್ಬೇಕು. ಓಕೆ ಇದು ಒಂದು ನಿಮಗೆ ಪ್ರಶ್ನೆ. ಇನ್ನು ಬಬಲಾದಿ ಸದಾಶಿವ ಮುತ್ಯ ಶೇಗುಣಿಸಿ ಗ್ರಾಮ ನಮ್ಮದು ಹತ್ತನೇ ತಾಲೂಕ. ಹತ್ತನೇ ತಾಲೂಕಿಗೆ ಬಂದ ನಮ್ಮದು. ಬಬಲೇಶ್ವರ ತಾಲೂಕ ತೋರಿಸುದು ನಿಮ್ಮದು. ಓಕೆ ಅದನ್ನ ತೋರ್ಸೇ ಹೇಳ್ಬೇಕು.
ಯಾಕೆ ನೀವು ಅಂದ್ರೆ ಮಂಗಳಾರತಿ ಕೊಡ್ತಿಲ್ಲ ಕುರಾನ್ ನಿಮಗೆ ಮಂಗಳಾರತಿ ನಾವು ಅದು ಮಾಡೋದು ಬಿಡೋದು ದೈವದ ಕೈ ಕಾಟ ಕೊಟ್ಬಿಡುದು ಓಕೆ ಓಕೆ ಅದನ್ನೆಲ್ಲ ಬಾಳ ಹೋಗಂಗಿಲ್ಲ ಹಾ ಅವ್ ವಿಜುವನ ಶಾಲೆ ಹಾಡ್ಲಕತ್ತಾನ ಮಾತಾಡ್ಲಕತ್ತಾನ ಕರೆ ಇವ್ ಮಾತಾಡಿ ಅಂತ ದೊಡ್ಡ ನಾನ ಹಾಡಕತ್ತಾರ ಇವ್ ಹೇಳಕ ನನ್ ಕುರಾನ್ ಹೇಳಕ್ ಬಂದಿದ್ದು ಮಾಸ್ತರ್ಗ ಗಡಿಬಿಡಿಗೆ ಬಿದ್ದಾನ್ರಿ ಹೊಟ್ಟೆ ಹೇಳ್ತಾರ ಮಹಾತ್ಮರು ಏನತ್ತಿಪ್ಪ ಬಚ್ಚಲ ಕುಣಿಯಲ್ಲಿ ಹುಟ್ಟಿ ಹುಟ್ಟಿ ನಾನಾ ಎಂದು ಮೆರಿಬೇಡಪ್ಪ ಹೌದಪ್ಪ ನಾನಾ ಎಂದು ಮೆರೆಯವರನ್ನೆಲ್ಲ ಮನೆಯ ಬಚ್ಚಲಲ್ಲಿ ನಿಂದಿರಿಸಿ ಮಚ್ಚಿನ ಹೊಡೆಯದ ಅಂಬಿಗರ ಚೌಡಯ್ಯ ನೀ ಯಾಕೆ ನೀ ಬೇಕು ಇದು ಹುಟ್ಟಿ ಬಂದಿದ್ದೀವಿ ಕತ್ತಲ ಲೋಕ ಬಿಟ್ಟು ಹೋಗು ನಮ್ಮೆ ಭವಲೋಕ ಭವಲೋಕ ಇಲ್ಲಿ ನಾನು ಅನ್ನಕ್ ಹೋಗ್ಬೇಡ ನೀ ಅಂದ ನಡೆದ್ರ ಸ್ವರ್ಗದ ನಾ ಅಂದ ನಡೆದ್ರ ನರಕ ಐತಿ ಅಂತ ಹೇಳ್ತಾರ ಹೌದು, ಹೌದು. ಅದಕ್ಕ ಇದು ನಾವ್ ಕೇಳಿರ್ತಕ್ಕಂತ ಪ್ರಶ್ನೆ ಹೊತ್ತು ಮುಂದಿನ ಸಂದಿಗೆ ಏನ್ ಹೇಳ್ತಾರ ನೋಡುನು ನೋಡೋಣಲ್ಲಿಪ್ಪ ಇನ್ನ ವಿಷಯ ದಾನ ಮತ್ತು ಧರ್ಮ ಹೌದು ಏನ ದಾನ ಮತ್ತು ಧರ್ಮ ನಮಗೊಂದ್ ಪ್ರಶ್ನೆ ಕೇಳ್ಯಾರು ಏನ್ ಕೇಳ್ಯಾರಪ್ಪ ಪ್ರಶ್ನೆ ಹೆಣ್ಣು ಮಕ್ಕಳಿಗೆ ಮುತ್ತೈತನ 5 ಸಾಮಾನುಗಳು ಇರ್ತಾವ ಕಾಲ ಕಾಲುಂಗ್ರ ಹೌದು ಕೊಳ್ಳಾಗ ತಾಳಿ ಹೌದು ಹಣ್ಣಿ ಮೇಲೆ ಕುಂಕುಮ ಸಿಂಧೂರ ಹೌದು ಹಿಂಗ್ ಎಲ್ಲಾನು 5 ತತ್ವಗಳನ್ನು ಹೆಣ್ಣಿಗೆ ಕೊಟ್ಟಾರ ಕೊಟ್ಟ ಆ ಆಭರಣಗಳನ್ನ ನೋಡಿದ ಕೂಡ್ಲೆ ಗಂಡನಿಂದ ಬಂದವತ್ ಹೇಳ್ತಾರ ಹೇಳ್ತಾರ ಹಾ. ಈ ಹೆಣ್ಣು ಮಗಳ ಮದುವೆ ಆಗೈತೆ ಅನ್ನೋದು ತಿಳಿತಾರ ಗುರ್ತಕ್ಕ ಸಂತೋಷ ಹೌದು ಕರೆ ಗಂಡು ಮಕ್ಕಳಿಗೆ ಮದುವೆ ಆಗೈತೆ ಅನ್ನಕ್ ಇದಕ್ಕೆ ಏನ್ ಗುರುತದ ಕೇಳ್ಯಾರಪ್ಪ ಅವರು ಕೇಳ ಹೌದು ಇದಕ್ಕ ಗುರುತು ಏನಿತ್ತಪ್ಪ ಅಂತ ಕೇಳಿದ್ರೆ ಇಲ್ಲಿ ಹಿರಿಯರೆಲ್ಲ ಪರಮ ಪೂಜಾರಿ ಕೂತಾರ ಹೌದು ಅವ್ರಿಗೆಲ್ಲರಿಗೂ ಇದು ಗೊತ್ತಿರ್ತಕ್ಕಂತ ಮಾತದ ವಿಷಯ ಹಿಂದಿನ ಕಾಲದಾಗ ಲಗ್ನ ಮಾಡುವಂತ ಸಂದರ್ಭದಾಗ ಗಂಡಿಗೆ ಹಣ್ಣುಂಗ್ರ ಹಾಕ್ತಿದ್ರು ಪುಣ್ಯಾತ್ಮರೇ ಹಣ್ಣುಂಗ್ರ ಹಾಕ್ತಿದ್ರ ಹಾಕ್ತಿರ ಈಗಿನ ಪ್ಯಾಶನ್ ಕಾಲ ಬಂದು ಬಂದು ಆ? ಹೌದು ಹಿಂದಿನ ಕಾಲದಾಗ ಹಣ್ಣುಂಗ್ರ ಹಾಕ್ತಿದ್ರು ಈ ಗಂಡಿನ ಗುರುತು ಏನಪ್ಪಾ ಅಂತ ಕೇಳಿದ್ರ ಹಣ್ಣುಂಗ್ರ ಸವಾಲಾಗ ಕೈ ಎತ್ತಿರ್ತಕ್ಕಂಥ ಮಾತದ ಪುಣ್ಯಾತ್ಮರಿ ಕೈ ಎತ್ತಿರ್ತಕ್ಕಂಥ ಮಾತು ಹೌದು ಹೌದು ಈಗ ಅಲ್ಲಂದ್ರೆ ಮತ್ತೆ ಬೇರೆ ಇರ್ತದ ಹೇಳ್ರಿ ಇದು ಹಣ್ಣುಂಗ್ರ ಇತಿಹಾಸದ ಹೌದು ಇದಕ್ಕೂ ಲೇಖನ ಅದ ಇದು ಇಷ್ಟು ನಮಗ್ ತಿಳಿದ ಹೌದು. ಇನ್ನು ಎರಡನೇದು ಮದುವೆ ಆಗೈತೋ ಏನು ಇಲ್ಲೋ ಅನ್ಲಕ್ ತಿಳ್ಕೊಳಕ್ ಇನ್ನೊಂದು ಕಾರಣ ಏನಪ್ಪಾ ಅಂತ ಕೇಳಿದ್ರ ಏನಿಪ್ಪ ಲಗ್ನ ಆಗಿತ್ತಂದ್ರ ಸತ್ತ ಬಳಕ ಶೀರಾ ಒಯ್ತಾರೆ ಹೌದು ಒಂದ್ ವೇಳೆ ಲಗ್ನ ಆಗಿರ್ಲಿಕ್ಕಂದ್ರ ಅಡ್ಡ ಒಯ್ತಾರ ಇದು ಎರಡನೇ ಗುರುತು ಪುಣ್ಯಾತ್ಮರಿ ಇದು ಎರಡನೇ ಗುರುತು ನಾವೆಲ್ಲ ತಿಳ್ಕೊಬೇಕಾದಂತ ವಿಷಯ ಕೂಣ ಹಿಡಿಬೇಕಾದ್ರ ಇದಿಷ್ಟು ನನಗ್ ಗೊತ್ತದ ಹೌದು ಇದು ಕರೆಕ್ಟ್ ಇದ್ರೆ ಕರೆಕ್ಟ್ ತಪ್ಪಿದ್ರೆ ತಪ್ಪತ್ ಹೇಳಿ ಓಕೆ ಹೌದು ಮುಚ್ಕೊಂಡು ಹೋಗುವಂತ ಕೆಲಸ ಆಗಿರ್ಬಾರ್ದು ಆಗಿರ್ಬಾರ್ದು ಹೌದು ಇನ್ನು ಧರ್ಮ ಮತ್ತು ದಾನ ಧರ್ಮ ಮತ್ತು ದಾನ ಅವ್ರು ಧರ್ಮ ಹಿಡಿದ್ರು ಹಿಡ್ದಾರಿಪ್ಪ ಧರ್ಮರಾಜನ ನೆನಪು ಬರ್ತೈತಿ ಅಂತ ಹೇಳಿದ್ರು ಹೌದು ಧರ್ಮ ಅಂದ ಕೂಡಲೇ ಧರ್ಮರಾಜನ ಹೆಸರು ಬರ್ತದ ಅಂತ ಹೇಳಿದ್ರು ಹೇಳ್ರಿಪ್ಪ ನಾ ಕೇಳ್ತೀನಿ ಏನಿಪ್ಪ ಧರ್ಮ ಶ್ರೇಷ್ಠ ಐತಂತ ನೀವು ವಾದ ಮಾಡಿ ಹೌದು ಧರ್ಮ ಅಂತ ಹೆಸರು ನೆನಪಿಗೆ ಬಂದ ಕೂಡಲೇ ಧರ್ಮರಾಜನ ಹೆಸರು ನೆನಪಿಗೆ ಬರ್ತೈತಿ ಅಂತ ಅಂದವ್ರು ನೀವೇ ನಾನೇ ನಿಮ್ಗೊಂದು ಮಾತು ಕೇಳ್ತೀನಿ ಏನ್ ಕೇಳ್ಬೇಕತ್ರಿಪ್ಪ ಅದೇ ಧರ್ಮರಾಜ ಸಾಯುವಂತ ಸಂದರ್ಭದಾಗ ಹೌದಾ ಅವನ ಆಜು ಬಾಜು ಹೆಂಡ್ರಿಲ್ಲ ಮಕ್ಕಳಿಲ್ಲ ಸಾಯುವಂತ ಸಂದರ್ಭದಾಗ ಹನಿ ನೀರ್ ಇರ್ಲಾರ್ದ ಸತ್ತಾನ ಧರ್ಮನ ಶ್ರೇಷ್ಠ ಅವನು ಬಾಯಾಗ ಹನಿ ನೀರ್ ಇರ್ಲಾರ್ದ ಸತ್ತ ಯಾಕೆ ಸತ್ತ ಧರ್ಮ ಇದ್ದಾವ್ ಕರೆ ಅವ್ ಬಾಯಾಗ ನೀರ್ ಹಾಕಬೇಕಾಗಿತ್ತಲ್ಲ ಯಾರು ಬಂದು ಹೆಂಡ್ರಿಲ್ಲ ಮಕ್ಕಳಿಲ್ಲ ಯಾರು ರಾಜರ ದಂಡ ದಳಬಾರಿ ತಕ್ಕರೆ ಯಾರು ಆಜು ಬಾಜು ಇಲ್ಲ ಮತ್ತ ಧರ್ಮನೇ ಶ್ರೇಷ್ಠನವರಿದ್ರಂದ್ರ ಸಾಯು ಕಾಲದಾಗ ಹನಿ ನೀರು ಬಿಡ್ಲಾರ್ದಂತ ಪರಿಸ್ಥಿತಿ ಅವನಿಗೆ ಬಂತು ಧರ್ಮ ಹೆಂಗ್ ಶ್ರೇಷ್ಠತ್ತೀರಿ ಅಂತ ಕಟ್ಟಿನ ಸಾವು ಯಾಕೆ ಬತ್ತಪ್ಪ ಅವಂಗ ಯಾಕೆ ಬಂತು ಹೆಸರು ತೆಗೆದವರು ನೀವೇ ಹೌದು ಇದು ಒಂದು ಹೌದು ಇನ್ನೊಂದು ಏನಿಪ್ಪ ಕೃತಾಯುಗ ತ್ರೇತಾಯುಗ ದ್ವಾಪಾರ ಯುಗ ಕಲಿಯುಗ ಇವು 4 ಯುಗ 4 ಯುಗ ಹೌದು ಇದು ಕಲಿಯುಗ ಹೌದಲ್ರಿಪ್ಪ ಏನು ಇದು ಕಲಿಯುಗ ಕಲಿಯುಗ ಹೌದು ಕೃತಾಯುಗದಾಗ ಧರ್ಮದ ಕಾಲ ತಾವೆಲ್ಲಾರು ವಿಚಾರ ಮಾಡ್ರಿ ಪುಣ್ಯಾತ್ಮರೇ ಏನ್ರಿಪ್ಪ ಕೃತಾಯುಗದಾಗ ಧರ್ಮದ ಕಾಲ 4 ಇತ್ತು ಇದ್ದು 4 ಕಾಲದ ಮೇಲೆ ಧರ್ಮ ನಿಂತಿದ್ದ ಪುಣ್ಯಾತ್ಮರೇ ಕೃತಾಯುಗ ಹೌದಾ ಕೃತಾಯುಗ ಮುಗಿತು ತ್ರೇತಾಯುಗ ಬತ್ತು ಏಸ್ ಕಾಲ ಉಳಿದ್ರಿಪ್ಪ ಒಂದು ಕಾಲ ಕಡಿಮೆ ಆಯ್ತು ತ್ರೇತಾಯುಗ 3 ಕಾಲದ ಮೇಲೆ ಧರ್ಮ ನಿತ್ಯ ಪುಣ್ಯಾತ್ಮರೇ ಹೌದಪ್ಪ ಹೌದು ತ್ರೇತಾಯುಗ ಮುಗಿತು ಮತ್ತೊಂದು ಕಾಲ ಕಡಿಮೆ ಆಗಿತ್ತು ದ್ವಾಪಾರ ಯುಗ 2 ಕಾಲ ಮೇಲೆ ನಿಂತು ಧರ್ಮ ಹೌದಪ್ಪ ಹೌದು
ದ್ವಾಪಾರ ಯುಗ ಮುಗಿತು, ಕಲಿಯುಗ ಬಂತು, ಧರ್ಮ ಒಂದೇ ಕಾಲಿನ ಮೇಲೆ ಧರ್ಮ ನಿಂತದ ಪುಣ್ಯಾತ್ಮರೇ, ಒಂದೇ ಕಾಲ ಮೇಲೆ ಧರ್ಮ ನಿಂತದ. ಹೌದಪ್ಪ ಹೌದು. ಮತ್ತ ಧರ್ಮನೇ ಶ್ರೇಷ್ಠ ಅನ್ನವ್ರು ಇದ್ದೀರಂದ್ರ ಇದಕ್ಕೂ ಒಂದೊಂದು ಕಾಲ ಧರ್ಮದ ಕಾಲ ಯಾಕೆ ಕಡಿಮೆ ಅದು? ಹೌದು, ಈಗ ಮುದಿಕೆ ಪ್ರಶ್ನೆ ಹೆಂಗ ಸರ್ ನೋಡೋದಕ್ಕೆ ಏನು ಇದಕ್ಕೆ ಯಾಕೆ ಧರ್ಮನೇ ಶ್ರೇಷ್ಠ ಆಗಿತ್ತಂದ್ರೆ ಯುಗಕ್ಕೊಂದು ಕಾಲ ಯಾಕೆ ಕಡಿಮೆ ಆಕೋತು ಒಂದು? ಇದು ಕಲಿಯುಗ ಒಂದೇ ಕಾಲ ಮೇಲೆ ಧರ್ಮ ನಿಂತದ. ಕರೆ 4 ಕಾಲ ಹೋಗಿ ನಿನಗೆ ಒಂದೇ ಕಾಲ ಬರ್ಬೇಕಾದ್ರೆ ಕಾರಣ ಏನೈತಿ? ಹೌದು, ಯಾಕೆ ಕಡಿಮೆ ಆಕೋತು ಒಂದು? ಯಾಕೆ ಕಡಿಮೆ ಆಕೋತ್ ಬತ್ತು ಹೇಳ್ತಾರಲ್ರಿಪ್ಪ. ಇನ್ನು ದಾನ ಹೆಂಗ ಶ್ರೇಷ್ಠ? ಹೆಂಗ್ರಿಪ್ಪ? ಪುಣ್ಯಾತ್ಮರ ನಿಮ್ಗೊಂದು ಮಾತು ಹೇಳೋದದ. ಏನ? ಮನೆ ಮುಂದೆ ಒಬ್ಬ ಭಿಕ್ಷುಕ ಬಂದು ನಿಂತಂದ್ರ ಹೌದು, ಹಸದನಪ್ಪ ಒಂದು ರೊಟ್ಟಿ ಕೊಡತ್ತೇಳಿ ನಿಮ್ಮ ಮನೆ ಮುಂದೆ ಭಿಕ್ಷಾಂದೇಯ ಅಂದ್ರ ಒಂದು ರೊಟ್ಟಿ ಕೊಟ್ಟು ಒಂದು ಚರಿಗೆ ನೀರ್ ಕೊಡ್ರಿ. ಹೌದಲ್ರಿಪ್ಪ. ಆ ಭಿಕ್ಷುಕ ಆಶೀರ್ವಾದ ಮಾಡ್ತಾರ ಪುಣ್ಯಾತ್ಮರಿ. ಏನಂತ್ರಿಪ್ಪ? ತಾಯಿ ಹಸದಂತ ಸಂದರ್ಭದಾಗ ಒಂದು ರೊಟ್ಟಿ ಕೊಟ್ಟ, ಪಲ್ಯ ಹಾಕಿ ರೊಟ್ಟಿ ಕೊಟ್ಟಿರಿ, ಆನಂದ ಮಾಡಿ ಒಂದು ಚರಿಗೆ ನೀರ್ ಕೊಟ್ಟಂದ್ರೆ ತಾಯಿ ನಿನಗ ಕೋಟಿ ಕೋಟಿ ಪುಣ್ಯ ಹತ್ತಿರ ಆಶೀರ್ವಾದ ಮಾಡ್ತಾರ. ಬರೀ ಒಂದೇ ಒಂದು ರೊಟ್ಟಿ ಕೊಟ್ಟದಕ್ಕಾಗಿ ಪುಣ್ಯಾತ್ಮರೇ, ಒಂದೇ ಒಂದು ರೊಟ್ಟಿ ಕೊಟ್ಟದಕ್ಕಾಗಿ. ಹೌದಿಪ್ಪ ಹೌದು. 1 ಕೋಟಿ ಪುಣ್ಯ ಎದ್ರಾಗ ಸಿಗ್ತೈತ್ರಿ? ಬರೇ ಒಂದು ತುತ್ತ ಅನ್ನಿನೊಳಗೆ ಸಿಗ್ತದ. ಬರೇ ಒಂದೇ ಒಂದು ರೊಟ್ಟಿ ಕೊಟ್ಟಾನ, ಒಂದ್ ಸರಿ ನೀರು ಕೊಟ್ಟಾನ, ಬರೀ ಆಶೀರ್ವಾದ ಎಂತಾದ ಮಾಡ್ಯಾನ. ಹೌದಿಪ್ಪ ಹೌದು. ನಿನಗೆ ಕೋಟಿ ಕೋಟಿ ಪುಣ್ಯ ಹತ್ತಲತ್ತ ಆಶೀರ್ವಾದ ಮಾಡಿದ್ರು. ಹೌದಲ್ರಿಪ್ಪ. ಅಂತ ಆಶೀರ್ವಾದ ಆ ದಾನದೊಳಗದರಿಪ್ಪ. ದಾನದೊಳಗದ ಪುಣ್ಯಾತ್ಮರೇ. ಹೌದಿಪ್ಪ ಹೌದು. ನಿಮ್ ಎಲ್ಲರಿಗೆ ಮುಂದಿನ ಸಂಧಿಗೆ ಸಿದ್ಧಾಂತ ಏನೇನಾಯ್ತು, ದಾನದಿಂದ ಏನೇನಾಯ್ತು ಅನ್ನೋದು ತಮ್ಮೆಲ್ಲರಿಗೆ ಬಿಚ್ಚಿ ಹೇಳೋದದ. ಹೌದು. ಕರೆ ಈಗ ಒಂದೇ ಒಂದು ಮಾತು ಸುಮ್ ಶಾಂಪಲ್ ಆಗಿ ಹೇಳ್ತೀನಿ. ಏನ್ರಿಪ್ಪ? ಯಾರು ಜತ್ ತಾಲೂಕ ಸಾಂಗ್ಲಿ ಜಿಲ್ಲಾ ಉಮರಾನಿ ಗ್ರಾಮದಲ್ಲಿ ಬಡಮಣಿತನದಲ್ಲಿ ಹುಟ್ಟಿ ಬಂದಳು ಲಿಂಗಮ್ಮ ಅಂತಕ್ಕಂತ ಹೆಣ್ಣು ಮಗಳು. ಹೌದಲ್ರಿಪ್ಪ ಹೌದು. ಎಲ್ಲಿಗೆ ಬಂದಳು? ಕಲ್ಯಾಣ ಪಟ್ಟಣಕ್ಕೆ ಬಂದಳು ಪುಣ್ಯಾತ್ಮರೇ. ಹೌದು. ಅಲ್ಲಂ ಪ್ರಭುಗಳದು ಮತ್ತು ಅಕ್ಕ ಮಾದೇವಿ ಆಶೀರ್ವಾದ, ಯಾರು ಬಸವಣ್ಣವರ ಆಶೀರ್ವಾದ ಪಡ್ಕೋಬೇಕಂತ ಕಲ್ಯಾಣ ಪಟ್ಟಣಕ್ಕೆ ಬಂದಳು. ಹೌದಿಪ್ಪ. ಕಲ್ಯಾಣ ಪಟ್ಟಣಕ್ಕೆ ಬಂದು ಅಲ್ಲಂ ಪ್ರಭುಜಿ ಅವರ ಪಾದಕ್ಕೆ ನಮಸ್ಕಾರ ಮಾಡಿ, ಶರಣು ಅಲ್ಲಂ ಪ್ರಭುಗಳ ಪಾದಕ್ಕೆ ನಮಸ್ಕಾರ ಮಾಡಿದ್ರು. ಈ ಕೂಡಿದ ಮಂದಿ ಒಳಗೆ ನಮಸ್ಕಾರ ಮಾಡಿದೆ. ತಾಯಿ ನಿಂದ ಯಾವ ರತ್ತು ಕೇಳಿದ್ರು? ಅವಾಗ ಲಿಂಗಮ್ಮ ಬಂದಳು, ನಾನು ಜತ್ತ ತಾಲೂಕ ಸಾಂಗ್ಲಿ ಜಿಲ್ಲಾ ಉಮರಾಣಿನಿಂದ ಬಂದಿದ್ದೆ ಅಂತ ಹೇಳಿ ಅವರು ಶ್ರೀಗಳ ಪಾದಕ್ಕೆ ನಮಸ್ಕಾರ ಮಾಡಿದ್ರು. ಹೌದು. ಅಲ್ಲೆಲ್ಲ ಕೋಲಾಹಲ ನಡೆದಿತ್ತು. ಹೌದಾ? ಕೋಲಾಹಲ ಏನು ನಡೆದಿತ್ತು? ಕೊಂಡೆ ಮಂಚನ ಯಾರಾದ್ರೂ ಅನ್ನ ದಾಸೋಹ ಮಾಡಿದ್ರು ಅಂದ್ರ ಅವ್ರಿಗೆ ತಕರಾರು ತೆಗಿತೀನಿ, ರಾಜ ಬಿಟ್ಟು ಹೊರಗೆ ಹಾಕ್ತೀನಿ ಅಂತ ತಕರಾರು ತೆಗೆದಿದ್ದ. ಹೌದು. ಕಲ್ಯಾಣ ಪಟ್ಟಣ ಶರಣರೆಲ್ಲ ಹೊಟ್ಟಿಗೆ ಅನ್ನ ಇಲ್ಲದಕ್ಕಾಗಿ ಒದ್ದಾಡ್ಲಾಕತ್ತಿದ್ರು. ಈ ಲಿಂಗಮ್ ಅಂತಕ್ಕಂತ ಹೆಣ್ಣು ಮಗಳು ತನ್ನ ಬುಟ್ಟಿ ಒಳಗ ಬರೇ ಒಂದು ಡಜನ್ ಬಾಳೆಹಣ್ಣು ಇಟ್ಕೊಂಡ್ ಬಂದಾಳೆ. ಹೌದಿಪ್ಪ ಹೌದು. ಏನ್ ಇಟ್ಕೊಂಡ್ ಬಂದಾಳ? ಒಂದು ಡಜನ್ ಬಾಳೆಹಣ್ಣು ಇಟ್ಕೊಂಡ್ ಬಂದಾಳ ಬುಟ್ಟಿ ಒಳಗ. ಒಂದು ಡಜನ್ ಬಾಳೆಹಣ್ಣು ಇಟ್ಕೊಂಡ್ ಬಂದಾಳ. ಯಪ್ಪ ಇವ್ರೆಲ್ಲ ಯಾಕೆ ಒದ್ದಾಡ್ಲಾಕತ್ತಾರ? ಶರಣರ ಮಾರಿ ನೋಡಿದ್ರೆ ಕೂಡ ಸ್ವರ್ಗಲೋಕ ದರಿಗಿಳಿದ ಬಂದಂಗ ಕಾಣಬೇಕರೆ ಎಲ್ಲಾರು ಮಾರಿ ಸಪ್ಪು ಕೈಯವಲ್ಲ ಯಾಕಂತ ಕೇಳಿದಾಗ ಅಲ್ಲಂ ಪ್ರಭುಗಳು ಹೇಳ್ತಾರ, ಏನಂತಿಪ್ಪ? ಕೊಂಡಿ ಮಂಚನ ತಕರಾರ್ ತೆಗದಾನ ಬಸವಣ್ಣವರ ಅನ್ನ ದಾಸೋಕ್ಕೆ ಅಡ್ಡಿಪಡಿಸ್ಯಾನ, ಅವ್ರಿಗೆ ಹೊಟ್ಟೆಗಿಲ್ಲದಕ್ಕಾಗಿ ಮಾರಿ ಎಲ್ಲ ಸಪ್ಪು ಮಾಡ್ಕೊಂಡು ನಿಂತಾರ ಅಂದ ಕೂಡಲೇ ಅವಾಗ ಹೆಣ್ಣು ಮಗಳ ಲಿಂಗಂ ಹೇಳ್ತಾಳ, ಯಪ್ಪ ಈ ಕಲ್ಯಾಣ ಪಟ್ಟಣದ ಶರಣರಿಗೆಲ್ಲ ನನ್ನ ಹೊಟ್ಟೆ ತುಂಬಾ ನನ್ನ ಕೈಲ ಎಷ್ಟು ನೀಗ್ತದ ಅವ್ರು ಹೊಟ್ಟೆ ತುಂಬಿಸ್ತೀನಿ, ನಾ ಅನ್ನ ದಾಸೋಗ ಮಾಡ್ತೀನಿ ಅಂತ ಹೆಣ್ಣು ಮಗಳು ಹೇಳಿದ್ರು ಪುಣ್ಯಾತ್ಮರೇ. ಹೌದ್ರಿಪ್ಪ ಹೌದು. ಅವಾಗ ಅಲ್ಲ ಪ್ರಭುಗಳಂದ್ರು, ನೀ ಇವ್ರೆಲ್ಲ ಹೊಟ್ಟೆ ತುಂಬಿಸ್ತೀನಿ ಅಂದ್ರೆ ನಿಂತಲ್ಲಿ ಏನೈತಿ? ತರುದು ಒಂದು ಬುಟ್ಟಿ ತಂದದಿ, ಒಂದು ಡಜನ್ ಬಾಳೆ ಹಣ್ಣು ತಂದದಿ, ನಿನ್ನ ಕೈಲಿ ಹೆಂಗ್ ನಿಂತೈತೆ ಅಂತ ಹೇಳಿ ಬಸವಣ್ಣವರು ಅಲ್ಲ ಪ್ರಭುಗಳಂದ್ರು, ಎನಿಸಿದ 12 ಬಾಳೆಕಾಯಿ ಇದಾವು, ಶರಣರೆಲ್ಲ ಬರ್ರಿ ನೀವು ಬಾಳೆಹಣ್ಣು ತಿನ್ನಬರಿ ಅಂದ ಕೂಡಲೇ ಪುಣ್ಯಾತ್ಮರೇ ಕಲ್ಯಾಣ ಪಟ್ಟಣ ಶರಣರಿಗೆಲ್ಲ ಬಾಳೆಹಣ್ಣು ಕೊಟ್ಟಳು ಹೊಟ್ಟಿ ತುಂಬಾ ತಿಂದ್ರು ಬಾಳೆಹಣ್ಣು ಒಂದೇ ಡಜನ್ ಅದಾವ. ಕಲ್ಯಾಣ ಪಟ್ಟಣ ಶರಣರೆಲ್ಲ ಹೊಟ್ಟೆ ತುಂಬಿದ್ರು ಕೂಡ ಒಂದು ಡಜನ್ ಬಾಳೆಹಣ್ಣು ಹಂಗೆ ಉಳಿದು. ಅವಾಗ ಅಲ್ಲಂ ಪ್ರಭುಗಳು ಬಸವಣ್ಣವರು ಒಂದು ಮಾತು ಹೇಳಿದ್ರು ಪುಣ್ಯಾತ್ಮರೇ, ಒಂದು ಡಜನ್ ಬಾಳೆ ಹಣ್ಣಿನೊಳಗ ಕಲ್ಯಾಣ ಪಟ್ಟಣ ಶರಣರೆಲ್ಲ ಹೊಟ್ಟೆ ತುಂಬಿಸಿ ಅಂದ್ರ ನೀ ಲಿಂಗ ಬಲವಾ ಗುಡ್ಡಾಪುರ ದಾನ ಮದೇತರ ಆಶೀರ್ವಾದ ಮಾಡಿದ್ರು ಪುಣ್ಯಾತ್ಮರು. ಗುಡ್ಡಾಪುರ ದಾನ ಮದೇತರ ಆಶೀರ್ವಾದ ಮಾಡಿದ್ರು. ಹೌದಿಪ್ಪ ಹೌದು. ಗುಡ್ಡಾಪುರ ದಾನಮ್ಮ ಆಗವ ನೀನು ಅನ್ನ ದಾನೇಶ್ವರಿ ಕಳಕಿ ಹೆಸರು ಕೊಟ್ಟರು ಪುಣ್ಯಾತ್ಮರೇ. ಅವಾಗ ಗುಡ್ಡಾಪುರದ ದಾನಮವಾಗಿ 3 ಹೊತ್ತಿನ ಪೂಜೆ ಇನ್ನೂ ಆದ್ರೂ ಕೂಡ ಈ ಕಲಿಯುಗದೊಳಗೆ ಮಾಡ್ಕೊತಾಳ. ಹೌದಲ್ರಿಪ್ಪ. ಮುಂಜಾನೆ